ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಇಂಟ್ರೆಸ್ಟಿಂಗ್ ಆದಂತಹ ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಅದು ದಿನಕ್ಕೆ 2 ಸಲ ಬರೆದರೆ ಚೆನ್ನಾಗಿರುತ್ತೆ, ಆದರೆ ರಾತ್ರಿಯಲ್ಲಿ ಮಾತ್ರ ಅದನ್ನು ಓದುವವರು ನಗುತ್ತಾರೆ. ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ. ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಡೈರಿ. ಅದು ದಿನಕ್ಕೆ 2 ಸಲ ಬರೆದರೆ ಚೆನ್ನಾಗಿರುತ್ತೆ, ಆದರೆ ರಾತ್ರಿಯಲ್ಲಿ ಮಾತ್ರ ಅದನ್ನು ಓದುವವರು ನಗುತ್ತಾರೆ. ಉತ್ತರ ಡೈರಿ. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು 2ನೆಯ ಒಗಟು. ಅದರ ಬಗ್ಗೆ ಕೇಳಿದರೆ ಯಾರೂ ನೇರ ಉತ್ತರ ಕೊಡಲ್ಲ, ಆದರೆ ರಾತ್ರಿ ಬಂದು ಹಾಸಿಗೆ ಸೇರಿದರೆ ಅರ್ಥ ಆಗುತ್ತೆ. ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ. ಉತ್ತರ ಗೊತ್ತಿರುವವರು ಕಮೆಂಟ್ ಮಾಡಿ. ನೋಡಿ, ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ. ಅದರ ಬಗ್ಗೆ ಕೇಳಿದರೆ ಯಾರೂ ನೇರ ಉತ್ತರ ಕೊಡಲ್ಲ, ಆದರೆ ರಾತ್ರಿ ಬಂದು ಹಾಸಿಗೆ ಸೇರಿದರೆ ಅರ್ಥ ಆಗುತ್ತೆ. ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ. ಕಮೆಂಟ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಮಿಲನ. ಅದರ ಬಗ್ಗೆ ಕೇಳಿದರೆ ಯಾರೂ ನೇರ ಉತ್ತರ ಕೊಡಲ್ಲ, ಆದರೆ ರಾತ್ರಿ ಬಂದು ಹಾಸಿಗೆ ಸೇರಿದರೆ ಅರ್ಥ ಆಗುತ್ತೆ. ಉತ್ತರ ಮಿಲನ. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು 3ನೆಯ ಒಗಟು. ಅದು ಕೇವಲ 2 ಹಿಗ್ಗಿದ ಪದಗಳು, ಆದರೂ ಅದನ್ನು ಕೇಳಿದ ತಕ್ಷಣ ಮೂಡೋದೇ ಬೇರೆ ಭಾವನೆ. ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದು ಕೇವಲ 2 ಹಿಗ್ಗಿದ ಪದಗಳು, ಆದರೂ ಅದನ್ನು ಕೇಳಿದ ತಕ್ಷಣ ಮೂಡೋದೇ ಬೇರೆ ಭಾವನೆ. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು? ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಕಮ್ ಇನ್ಸೈಡ್. ಅದು ಕೇವಲ 2 ಹಿಗ್ಗಿದ ಪದಗಳು, ಆದರೂ ಅದನ್ನು ಕೇಳಿದ ತಕ್ಷಣ ಮೂಡೋದೇ ಬೇರೆ ಭಾವನೆ. ಉತ್ತರ ಕಮ್ ಇನ್ಸೈಡ್. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಮುಂದಿನ ಒಗಟು 4ನೆಯ ಒಗಟು. ಅದನ್ನು ಮಡಿಚಿದರೆ ಇಂಪು, ಬಿಚ್ಚಿದರೆ ಚುಮುಚುಮು, ಮಾಡುವವನು ಆನಂದಿಸುತ್ತಾನೆ. ಏನಿರ್ಬೋದು ನೋಡೋಣ, ಯೋಚನೆ ಮಾಡಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದನ್ನು ಮಡಿಚಿದರೆ ಇಂಪು, ಬಿಚ್ಚಿದರೆ ಚುಮುಚುಮು, ಮಾಡುವವನು ಆನಂದಿಸುತ್ತಾನೆ. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ಬೆಡ್ಶೀಟ್. ಅದನ್ನು ಮಡಿಚಿದರೆ ಇಂಪು, ಬಿಚ್ಚಿದರೆ ಚುಮುಚುಮು, ಮಾಡುವವನು ಆನಂದಿಸುತ್ತಾನೆ. ಉತ್ತರ ಬೆಡ್ಶೀಟ್. ಬನ್ನಿ ಕೊನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಇದು 5ನೆಯ ಒಗಟು. ಪಕ್ಕದಲ್ಲಿರುವವನು ನೋಡ್ತಾ ನಗ್ತಾನೆ, ಆದರೆ ಒಳಗಿಲ್ಲದವನು ಬಾಯಲ್ಲಿ ನೀರು ತುಂಬಿಕೊಳ್ಳುತ್ತಾನೆ. ಏನಿರ್ಬೋದು ಇದಕ್ಕೆ ಉತ್ತರ? ಪಕ್ಕದಲ್ಲಿರುವವನು ನೋಡ್ತಾ ನಗ್ತಾನೆ, ಆದರೆ ಒಳಗಿಲ್ಲದವನು ಬಾಯಲ್ಲಿ ನೀರು ತುಂಬಿಕೊಳ್ಳುತ್ತಾನೆ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು? ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಪ್ಲೇ ಬಾಯ್ ಪುಸ್ತಕ. ಪಕ್ಕದಲ್ಲಿರುವವನು ನೋಡ್ತಾ ನಗ್ತಾನೆ, ಆದರೆ ಒಳಗಿಲ್ಲದವನು ಬಾಯಲ್ಲಿ ನೀರು ತುಂಬಿಕೊಳ್ಳುತ್ತಾನೆ. ಉತ್ತರ ಪ್ಲೇ ಬಾಯ್ ಪುಸ್ತಕ. ಈ ಒಗಟುಗಳು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.